ಶ್ರೀ ಜ್ಞಾನಸಿಂಹಾಸನ ತಮ್ಮ ನುಡಿಮುತ್ತುಗಳನ್ನು ನುಡಿದ ಗುಂಡಕನಾಳ ಪೂಜ್ಯರಲ್ಲಿ, ಸಗರ ಪೂಜ್ಯರಲ್ಲಿ, ಲಕ್ಷ್ಮೀಪುರ ಪೂಜ್ಯರಲ್ಲಿ ಮತ್ತು ಅಡವಿಲಿಂಗ ಮಹಾರಾಜರಲ್ಲಿ ಅನಂತ ಭಕ್ತಿಯ ಶರಣಾರ್ಥಿಗಳನ್ನು ನಿವೇದಿಸಿ, ಈ ವೇದಿಕೆಯ ಮೇಲೆ ಆಸೀನಗೊಂಡಿರ್ತಕ್ಕಂಥ ಎಲ್ಲ ರಾಜಕೀಯ ಧುರೀಣರೇ, ಗಣ್ಯಮಾನ್ಯರೇ ಹಾಗೂ ಮಹಾಜನಗಳೇ, ವಾತ್ಸಲ್ಯ ಮೂರ್ತಿಯರಾದ ತಾಯಂದಿರೇ, ತುಂಬಾ ದಿವಸದಿಂದ ತಮ್ಮೆಲ್ಲರ ಮನತಣಿಯುವಂತೆ ಪ್ರವಚನವನ್ನು ನೀಡಿದ ನಾಗಯ್ಯ ಶಾಸ್ತ್ರೀಜಿಯವರೇ, ಸಂಗೀತ ಸಂಯೋಜಕರೇ ಹಾಗೂ ಪತ್ರಿಕಾ ಮಾಧ್ಯಮದ ಪ್ರತಿನಿಧಿಗಳು, ಸಮರು, ಜಿಲೇಬಿ, ಬಜಿ ಎಲ್ಲ ನೋಡಿಬಿಟ್ರೆ ಯಾವ ಶಾಸ್ತ್ರ, ಯಾವ ಪುರಾಣ, ಯಾವ ಪ್ರವಚನ ಅನ್ನುವಂಥ ಸ್ಥಿತಿಯಲ್ಲಿ ನೀವು ಇದ್ದೀರಿ. ಆದ್ರೂ ಕೂಡ ಅಡವಿಲಿಂಗ ಮಹಾರಾಜರು ನಮ್ಮನ್ನು ಕರೆಸ್ಯಾರ. ಯಾಕೆ ಕರೆಸ್ಯಾರ ಅಂದ್ರೆ 4 ಹಿತವಚನವನ್ನ ನೀಡಬೇಕು ಅಂತಕ್ಕಂಥ ಉದ್ದೇಶದಿಂದ ನಮ್ಮನ್ನು ಕರೆಸ್ಯಾರ. ನೀವಿಲ್ಲಿ ಕುಂತ್ರು ಹೇಳ್ತೀವಿ, ಕೂಡದಿದ್ರು ಹೇಳ್ತೀವಿ. ಯಾಕಂದ್ರೆ ಹೇಳೋದು ನಮ್ಮ ಕರ್ತವ್ಯ, ಕೂಡುದು ನಿಮ್ಮ ಕರ್ತವ್ಯ. ಕೂಡದೇ ಇದ್ರೆ ಮೌನೇಶ್ವರ ನಿಮಗೇನು ಮಾಡಬೇಕು ಅದು ಮಾಡ್ತಾನೆ. ಪ್ರಪಂಚದಲ್ಲಿ ಮನುಷ್ಯ 3 ತತ್ವಗಳನ್ನು ತಿಳ್ಕೋಬೇಕು. ಒಂದನೇದ್ದು ಕರ್ಮ, ಎರಡನೇದ್ದು ಧರ್ಮ, ಮೂರನೇದ್ದು ದೇವರು. ಮನುಷ್ಯ ಅಂತ ಯಾರು ಕರ್ಸ್ಕೋತೀರಿ, ಈ 3 ತಿಳಿದಿದ್ರೆ ಮನುಷ್ಯ ರೂಪೇಣ ಮೃಗಾಶ್ಚರಂತಿ ಅಂತ ಹೇಳ್ತಾರೆ. ನೀವೆಲ್ಲ ನೋಡ್ಲಿಕ್ಕೆ ಮನುಷ್ಯರಾಗಿ ಕಾಣ್ತೀರಿ ಹೊರತು ನಿಮ್ಮಲ್ಲಿ ಮನುಷ್ಯತ್ವ ಎಂಬುದು ಗಂಧವೇ ಇಲ್ಲ ಅಂತ ಶಾಸ್ತ್ರ ಹೇಳ್ತದ. ನಾನು ಹೇಳಂಗೆ. ಕರ್ಮ ಅಂದ್ರೇನು, ಯಾವ ರೀತಿ ಕರ್ಮವನ್ನು ಮಾಡಬೇಕು, ಯಾವ ಕರ್ಮದಿಂದ ದೇವನ ಮನಸ್ಸು ಸಂತೃಪ್ತಿಗೊಳ್ತದೆ, ಯಾವ ಕರ್ಮಗಳು ಶಾಸ್ತ್ರ ಸಮ್ಮತವಾಗಿ, ಯಾವ ಕರ್ಮಗಳನ್ನ ಜಗದ್ಗುರು ಮಹಾಸನ್ನಿಧಿಯವರು, ಜಗದ್ಗುರು ಪಂಚಾಚಾರ್ಯರು, ಅನೇಕ ಜನ ಸಂತರು, ಶರಣರು, ದಾಸರು ನಮ್ಗ ಹೇಳಿದಾರ. ಅಂತ ಒಂದು ಒಳ್ಳೆಯ ಕರ್ಮವನ್ನ ಮಾಡಿದ್ರೆ ಆತನಿಗೆ ಪ್ರಮೋಷನ್ ಆಗ್ತದೆ. ಕೆಟ್ಟ ಕರ್ಮ ಮಾಡಿದವ್ರಿಗೆ ಆಗಂಗಿಲ್ಲ. ಒಳ್ಳೆ ಕರ್ಮ ಮಾಡಿದ್ರೆ ಪ್ರಮೋಷನ್ ಆಗ್ತದಂತ. ಮುಂದವ ಏನಾಕನಪ್ಪ ಅಂದ್ರೆ ಧಾರ್ಮಿಕ ಅಂತ ಕರೆಸ್ಕೋತಾನ. ಅಂದ್ರ ಧರ್ಮ ಪ್ರವರ್ತನಾಗಿ ಈ ಪ್ರಪಂಚದಲ್ಲಿ ಅವ ಖ್ಯಾತಿಗೊಳ್ತಾನ. ಧರ್ಮ ಅಂದ್ರೇನು? ಧರ್ಮ ಈಗೇನ್ ನೀವು ಕೇಳಲಿಕ್ಕೆ ಹತ್ತಿರಲ್ಲ. ಮಹಾತ್ಮರ ನುಡಿಗಳನ್ನ, ಜಗದ್ಗುರುಗಳ ಆಶೀರ್ವಾದವನ್ನ ಕೇಳಲಿಕ್ಕೆ ಕೂತಿರಲ್ಲ. ಇದು ಒಂದು ಧರ್ಮ ತತ್ವದ ಅವತಾರ ಅಂತ ನಾವು ತಿಳ್ಕೋಬೇಕು. ಧರ್ಮ ಅಂದ್ರೆ ಬಾಡತಕ್ಕಂಥ ಗಿಡಕ್ಕೆ ನೀರು ಹಾಕಿದ್ರು ಕೂಡ ಧರ್ಮನೇ. ಹಸಿದು ಬಂದಿರತಕ್ಕಂಥ ವ್ಯಕ್ತಿಗೆ ಅನ್ನವನ್ನು ಕೊಟ್ಟು ತೃಪ್ತ ಮಾಡೋದು ಧರ್ಮನೇ. ಬಿದ್ದೋರನ್ನ ಹಿಡಿದು ಎತ್ತೋದು ಒಂದು ಧರ್ಮನೇ. ಇವೆಲ್ಲ ಧರ್ಮದ ರೂಪಗಳು ಯಾರು ಮಾಡ್ತಾರೆ ಅವ್ರಿಗೆ ದೇವರು ಒಲಿತಾನಂತ. ದೇವರು ಒಲಿತಾನಂತ. ಅದಕ್ಕೆ ಒಳ್ಳೆ ಕರ್ಮವನ್ನು ಮಾಡ್ತಾ, ಧರ್ಮವನ್ನ ಆಚರಣೆ ಮಾಡ್ತಾ ಪ್ರಪಂಚದಲ್ಲಿ ಯಾರು ನೀವು ಜೀವನವನ್ನು ಸಾಗಿಸ್ತೀರಿ, ದೇವ್ರ ಹತ್ರ ನೀವು ಹೋಗುದು ಬೇಕಾಗಿಲ್ಲ. ದೇವರೇ ನಿಮ್ಮ ಹತ್ರ ಬರ್ತಾನೆ. ದೇವರೇ ನಿಮ್ಮ ಹತ್ರ ಬರ್ತಾನೆ. ದೇವರು ಯಾವಾಗ ನನ್ನ ಭಕ್ತ ಕರೀತಾನ ಅಂತ ಕೂತಿರ್ತಾನ ಅಂತ ಕೈಲಾಸದಾಗ. ನೀವು 1 ಹೆಜ್ಜೆ ಇಟ್ರ 10 ಹೆಜ್ಜೆ ನಿಮ್ಮ ಕಡೆ ಇಡ್ತಾನ. ನೀವು ಅವನ ಕಡೆ ನೋಡಂಗ ಇಲ್ಲ. ಕೆಲವು ಮಂದಿ ಬಹಳ ಜನ ಕೇಳ್ತಾರೆ, ದೇವ್ರು ನೀವೇನ್ ನೋಡಿರೇನ ಹೇಳೋರ. ಇಂಥ ಪುಣ್ಯಾತ್ಮರು ಬಹಳ ಮಂದಿ ಅದ. ದೇವರು ಕಾಣತಕ್ಕಂಥ ವಸ್ತು ಅಲ್ಲದು. ದೇವರು ನಿಮ್ಮೊಳಗೆ ಅದಾನ. ಆದ್ರೆ ನೀವು ಒಳಗೆ ಇಣಕಂಗಿಲ್ಲ.
ದೇವರನ್ನ ಹೊರಗೆ ಹುಡುಕಾಡ್ಲಾಕ ಶುರು ಮಾಡ್ತಾರೆ. ಎಲ್ಲಾ ರೂಪವು ತಾನಂತೆ ಶಿವ, ಎಲ್ಲೆಲ್ಲೂ ತುಂಬಿಹನಂತೆ, ಅಲ್ಲಿ ಅರಸುತ್ತ ಗುಡಿಗಳ ತಿರುಗುವ ಕಳ್ಳರ ಕಣ್ಣಿಗೆ ಕಲ್ಲಂತೆ, ಕಳ್ಳರ ಕಣ್ಣಿಗೆ